ಅಲ್ಲಿ ಬಂದ್ರೆ ನಮ್ಮ ಅಶೋಕರ್ ಕರ್ಕೊಂಡು ಬಂದು ನಾನೇನು ವಿಚಾರ ಮಾಡಲಿಲ್ಲ. ಆಯಿತು, ಚನ್ನಗಿರಿಗೊಂದು ಹೆಂಗಾದ್ರೂ ಬರಬೇಕಾಗಿತ್ತಲ್ಲ ನಾ. ಹಾಂ, ಅವ್ರು ನೋಡ್ಲಕ್ಕೆ ಬರಬೇಕಾಗಿತ್ತು. ಈಗಾದ್ರೂ 3-4 ದಿವಸದಿಂದ ಭಯಂಕರ ತಳಮಳ. ಯಾವುದೋ CPR ಫೋನ್ ಮಾಡಿದ ರೆಕಾರ್ಡ್ ಹಾಕಿದ್ರು ನನಗೆ. ಏನು ಎತ್ತಾಳ ಬರ್ತಾರತ್ತಲ್ಲ, ಯಾವ ಬರ್ತಾರೆ ಬರಲಿಕ್ಕಿಲ್ಲ ಅವರು. ನಾನು ಯಾರು ಯಡಿಯೂರಪ್ಪಗೆ ಅಂಜಲಿ ನಿನಗೆ ಅನ್ಸುತ್ತೀನ ರಗಡ ನಾನು ಸಿಗಿಸ್ಬೇಕಂತ ಎಲ್ಲದ್ರಾಗ ಸಿಗ್ಬೇಕು. ನೋಡ್ರಿ, ನನ್ನ ರಾಜಕಾರಣ ನಾನು ಯಡಿಯೂರಪ್ಪನವ್ರ ನೋಡ 94ರಿಂದ ಮಾಡೀನಿ. 40 ML ಇದ್ದಾಗೂ ನಾನು MLA ಇದ್ದೆ. ನಾನು ಸೀನಿಯಾರಿಟಿ ನೋಡಿದ್ರೆ ನಾನೇ ಮುಖ್ಯಮಂತ್ರಿ ಕರ್ನಾಟಕ ಫಸ್ಟ್ ಆಗಬೇಕಾಗಿತ್ತು. ನಾನು ತುಳಿದು 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 ಈಗ ಎದ್ಬಿಟ್ಟೆ. ನಮ್ಮ ಮದ್ದೂರಿನಿಂದ ಹಿಡಿದು ತುಳಿದೆ, ಸೋಲ್ಸ್ಲಾಕರು ಕಳಿಸೋದೆ ತುಳಿದೆ. ಯಾಕಂದ್ರೆ ನೀವು ಬೆಳೆದಂದ್ರೆ ನಾಳೆ ನನ್ನ ಭವಿಷ್ಯದ ನನ್ನ ಪುತ್ರ ನಾ ಲೂಟಿ ಮಾಡೀನಿ, ಮುಂದೆ ಅವ ಲೂಟಿ ಮಾಡಬೇಕು, ಅವನ ಮೊಮ್ಮಗ ಲೂಟಿ ಮಾಡಬೇಕು, ನಾವು ಹಮಾಲಿ ಮಾಡಬೇಕಲ್ಲ. ಇವ್ರು ಏನಾಗ್ಬಿಟ್ಟದ ಅಂತ ನೋಡ್ರಿ. ಮತ್ತೆ ಒಂದು ದಿವಸ ಹಿಂದುತ್ವ ಬಗ್ಗೆ ಮಾತಾಡ್ತಾರ? ಹಿಂದುತ್ವ ಮಾತಾಡೋದಿಲ್ಲ ಅವರು, ಬೇರೇನೇ ಮಾತಾಡ್ತಾರೆ. ಬರೇ ಇವತ್ತೇನಾಗ್ಬಿಟ್ಟದ, ಶಿವಮೊಗ್ಗ ದಾವಣಗೆರೆ ಒಂದಾಗಿ ಮತ್ತೊಬ್ರು ಯಾರು ಆಸೆ ಬರಬಾರ್ದು. ಪಾಪ ನಮ್ಮ ಸಿದ್ದೇಶನ ಸೋಲ್ಸಿದ್ರ ಎದಕ್ಕೆ? ನಾ ಸಿದ್ದೇಶಣ್ಣ ನನಗೆ ಬೈತಿದ್ದವಾಗ, ಏಯ್ ನೀವು ಸುಮ್ಕೊಂಡ್ರಯ್ಯ, ನೀನು ಏನು ಸುಮ್ಮನೆ ನಮ್ಮ ಯಡಿಯೂರಪ್ಪಗೆ ಬೈತಿ, ಹಾಗೆ ನಾನವ ಸುಮ್ಕೊಂಡ್ರೆ ಸಿದ್ದೇಶಣ್ಣ. ಆದ್ರೆ ನಮ್ಮ ರವೀಂದ್ರನಾಥ್ ಒಬ್ಬ ಅದಲ್ಲ, ಅವ ಖರೆ ಕಾಣಿಸೋಣ. ರವೀಂದ್ರನ ನನಗೆ ಹೇಳ್ತಿದ್ದ, ಏಯ್ ಯತ್ನಾಳು ನೀವು ಲೀಡ್ರ್ ಏನು ಭಾಳ ಬದ್ಮಾಸ ನಾನು ತುಂಬಿಕೊಂಡ್ರು. ಅವ ರವೀಂದ್ರ ಅವನು ಖಡಕ್ ಯಾವಾಗಲೂ ಎಕ್ದಮ್ ಸೀದಾ ಸಾದಾ ಮನುಷ್ಯ. ಅದ 94ರಿಂದ ನಾವು ರಾಜಕಾರಣದಾಗ ಇದ್ದೀವಿ. ಇವತ್ತು ನಾವು ಹೊರಗೆ ಇಟ್ಟು ನಿಮ್ಮ ಮುಂದೆ ಇಷ್ಟು ಜನರ ಮುಂದೆ ಮಾತಾಡುವಂಥ ಶಕ್ತಿ ಕೊಟ್ಟಿದ್ದು ನಿಮ್ಮೆಲ್ಲರ ಆಶೀರ್ವಾದಕ್ಕೆ. ನಾನು 3 ಸಲ ಹೊರಗೆ ಹಾಕ್ಯಾರ ಪಾರ್ಟಿದಿಂದ. ಉಚ್ಚಾಟನೆ ಮಾಡೇ ಬಿಡೋದು. ಯಾಕಂದ್ರೆ ಬೆಳೆದಂತ ಮುಂದೆ MLC ನಿತ್ಯ ನಾ ಸುಮ್ಮ ಕರ್ನಾಟಕದ ಹೈಯೆಸ್ಟ್ ಲೀಡ್ಲೆ ಬಿಜಾಪುರ ವಿಧಾನ ಪರಿಷತ್ತಿಗೆ ಆರಿಸಿ ಬಂದೆ. ನಾನು ಜಪ್ಪನವ್ರ ಜನ್ಮ ಆಯ್ತು, ರಾಜಕಾರಣ ಮುಗಿದಿತ್ತು ನಮ್ಮದು. ಮುಂದೆ ನಾನು ಅಮಿತ್ ಶಾ ಅವ್ರು ಕರೆದು